ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇಂದಿಗೆ ಲೋಕಸಭಾ ಚುನಾವಣೆಯ ಮುಕ್ತಾಯ. ಬಹುತೇಕ ಶಾಂತಿಯುತ ಮತದಾನ. ಮತಪೆಟ್ಟಿಗೆಯಲ್ಲಿ ಮತ ಭದ್ರಪಡಿಸಿದ ಮತದಾರ. ಇನ್ನು ಮುಂದೆ ಕೇವಲ ಗೆಲುವಿನ ಲೆಕ್ಕಾಚಾರ ಮಾತ್ರ ಬಾಕಿ. ಇಂದು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ಭರ್ಜರಿಯಾಗಿ ಉರಿ ಬಿಸಿಲು ಲೆಕ್ಕಿಸದೆ ಬಿರುಸಿನಿಂದ ಮತದಾನ ಮಾಡಿದ ಮತದಾರ ಪ್ರಭುಗಳು ಕೊಪ್ಪಳ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳರಿಂದ ಮತದಾನ ಮಾಡಿದರೆ, ಕುಷ್ಟಗಿ ತಾಲೂಕಿನ ವಿದ್ಯಾನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ರವರಿಂದ ಮತದಾನ. ಈಗ ತಾನೇ ನಾನು ಮತದಾನ ಮಾಡಿ ಬಂದಿದ್ದೇನೆ. ಬರೋದಕ್ಕಿಂತ ಮುಂಚೆ ಹಲವು ಮತಗಟ್ಟೆಯಲ್ಲಿ ವಿಸಿಟ್ ಮಾಡಿ ಬಂದಿರೋದು. ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಬಟ್ ಕಳೆದ 45 ದಿನದಿಂದ ಏನು ಪ್ರಚಾರ ನಡೀತಾ ಇದೆ, ಮತದಾನ ಮಾಡೋದ್ರ ಬಗ್ಗೆ ಏನಂತ ರಿಕ್ವೆಸ್ಟ್ ಮಾಡೋದು ಏನು ಒಂದು 2ನೇ ಹಂತದ ಮತದಾನ ನಡೀತಾ ಇದೆ. ಕೊಪ್ಪಳ ಲೋಕಸಭಾ ಚುನಾವಣೆ ಕೂಡ ಎಲ್ಲರೂ ಕೂಡ ಅಂತೂ ಇಂತೂ ಕೊನೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಸಭಾ ಚುನಾವಣೆಗಳಿಗೆ ಇಂದು ಚುನಾವಣೆಯ ಪರದೆ ಮುಕ್ತಾಯವಾಯಿತು. ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅದರಂತೆಯೇ ಇಂದು ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಅವರು ತಮ್ಮ ಸ್ವಕ್ಷೇತ್ರ ಇಟ್ನಾಳ ಗ್ರಾಮದಲ್ಲಿ ಮತದಾನ ಮಾಡಿ ನಂತರ ಮಾತನಾಡುತ್ತಾ, ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳು, ಸಿದ್ದರಾಮಯ್ಯ ಸರ್ಕಾರ ಸಾಧನೆಗಳು ನಮ್ಮ ಗೆಲುವಿಗೆ ಶ್ರೀರಕ್ಷರವಾಗಲಿದೆ, ನಾನು ಕೂಡ ಖಂಡಿತವಾಗಿ ಗೆಲ್ಲುತ್ತೇನೆ ಅಂತಕ್ಕಂಥ ಒಂದು ಆಶಾಭಾವವನ್ನು ವ್ಯಕ್ತಪಡಿಸಿದರೆ, ಇನ್ನು ಸ್ವಕ್ಷೇತ್ರ ಕುಷ್ಟಗಿಯಲ್ಲಿ ಮಾತನಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಅವರು, ನಮ್ಮ ಗೆಲುವು ಖಂಡಿತ ಜಯವಾಗುತ್ತದೆ, ನರೇಂದ್ರ ಮೋದಿಯವರ ಸಾಧನೆ, 10 ವರ್ಷದ ಆಡಳಿತ ನಮ್ಮ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಅಂತಂದು ಸುದ್ದಿಗಾರರಿಗೆ ಮತದಾನ ಮಾಡಿ ಡಾಕ್ಟರ್ ಬಸವರಾಜರವರು ಮಾತನಾಡಿದರು. ಅದೇ ರೀತಿಯಲ್ಲಿ ಮಸ್ಕಿ ಕ್ಷೇತ್ರದಲ್ಲಿ ಕೂಡ ಮತದಾನವು ಕೂಡ ಭರ್ಜರಿಯಾಗಿ ನಡೆಯಿತು. ಮಸ್ಕಿ ಶಾಸಕರಾದ ಬಸನಗೌಡ ತುರ್ಯಾಳ್ ಅವರು ತಮ್ಮ ಸ್ವಕ್ಷೇತ್ರ ತುರ್ಯಾಳದಲ್ಲಿ ಮತದಾನ ಮಾಡಿ ನಂತರ ಮಾತನಾಡುತ್ತಾ, ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಅವರ ಗೆಲುವು ಖಂಡಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡ, ನಮ್ಮ ಜಯ ಶತಸಿದ್ಧ ಅಂತಕ್ಕಂಥ ಮಾತನ್ನು ಮತದಾನ ಮಾಡಿ ಮಾತನಾಡಿದರು. ಅದೇ ರೀತಿಯಾಗಿ ಮಸ್ಕಿಯ ಪಟ್ಟಣದಲ್ಲಿ ಮತದಾನ ಮಾಡಿರ್ತಕ್ಕಂಥ ಮಾಜಿ ಶಾಸಕ ಪ್ರತಾಪ್ ಗೌಡ ಅವರು ಕೂಡ ಈ ಸಾರಿ ನರೇಂದ್ರ ಮೋದಿ ಅವರ ಸಾಧನೆಗೆ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೆಲುವು ಖಂಡಿತ ಅಂತಕ್ಕಂಥ ಮಾತನ್ನು ಸುದ್ದಿಗಾರರಿಗೆ ಮಾತನಾಡಿದರು. ಎಲ್ಲರೂ ಮತ ಚಲಾಯಿಸಿ ನಮ್ಮ ಹಕ್ಕು, ನಮ್ಮ ದೇಶ, ನಮ್ಮ ಮತ, ಇವು ಮೂರನ್ನು ನಾವು ಸಾಧಿಸಬೇಕಾಗಿದೆ. ನಮ್ಮ ಮತವನ್ನು ಚಲಾಯಿಸಿದ್ದಾರೆ. ವೃದ್ಧರು ಎಲ್ಲ ಈ ಬಿಸಿಲು ತಾಂಡವಾಡುತ್ತಿದ್ದ ಲೆಕ್ಕಿಸದೆ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಹಾಲಾಪುರದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೆ.